ಅನ್ನುವಂಥ ಮಾತು. ಅದಕ್ಕೆ ಈ ಅರಾವಳಿ ಅನ್ನುವಂಥದ್ದು ಈ ಸರ್ಕಾರದ ತಪ್ಪು ನೀತಿಯಿಂದಾಗಿ ಮತ್ತು ಅದಕ್ಕೆ ಸುಪ್ರೀಂ ಕೋರ್ಟ್ ಒಪ್ಪಿಗೆ ಕೊಟ್ಟದ್ದು ಇದು ಭಾಳ ನೋವಿನ ವಿಷಯ. ವಿಚಾರ ಮಾಡಬೇಕಾಗಿತ್ತು ಅದನ್ನು, ಏನದ ಪರಿಸ್ಥಿತಿ ಹೆಂಗದಪ್ಪ ಅಂತೇಳಿ ಸರ್ವೆ ಮಾಡಿಸ್ಬೇಕಾಗಿತ್ತು. ಸರ್ವೆ ರಿಪೋರ್ಟ್ಸ್ಗಳಿದ್ವು, ಅವೆಲ್ಲ ಅದು ಮಾಡ್ಕೊಂಡಿದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಿರಲಿಲ್ಲ, ಬರುವಂಥ ಸಾಧ್ಯತೆಗಳು ಆಗ್ತಿರಲಿಲ್ಲ. ಹೀಗಾಗಿ ಇವತ್ತು ಅರಾವಳಿ ಇದು ವಿಶೇಷವಾಗಿ ಈಗ ನಿಮಗೆ ಹೇಳಿದಂಗೆ ಗುಜರಾತ್, ರಾಜಸ್ಥಾನ್, ದೆಹಲಿ ಮತ್ತು ಹರಿಯಾಣಗಳಲ್ಲಿ ಹಬ್ಬಿಕೊಂಡಿದ್ದರಿಂದಾಗೆ ಅಲ್ಲಿ ಸುತ್ತಮುತ್ತಿದ್ದಂಥ ಅವೆಲ್ಲ ಪಟ್ಟಣಗಳಾಗಿರ್ಬೋದು ಮತ್ತು ನಗರಗಳಾಗಿರ್ಬೋದು ಮತ್ತು ದೊಡ್ಡ ಮಲ್ಟಿ ಏನಪ್ಪ ಅಂತಂದ್ರೆ ಜಾಗಗಳಾಗಿರ್ಬೋದು ಅವೆಲ್ಲವೂ ಇವತ್ತು ಅಪಾಯಕ್ಕೆ ಬಂದಿದ್ದಾವೆ. ಗಣಿಗಾರಿಕೆಯನ್ನು ಒಪ್ಪಿಕೊಂಡಿದ್ದಕ್ಕಾಗಿ ಅವೆಲ್ಲವೂ ಸ್ಟಾರ್ಟ್ ಆದ್ರೆ ಅಲ್ಲಿ ಗಣಿಗಾರಿಕೆಯಿಂದಾಗಿ ಇಡೀ ನಿಸರ್ಗ ಹಾಳಾಗಿ ಹೋಗುವಂಥದ್ದು. ಹೀಗಾಗಿ ಇದೆಲ್ಲ ಏನಪ್ಪ ಅಂತಂದ್ರೆ ಈ ನೆಲೆಯಲ್ಲಿ ಅಲ್ಲಿ ಉತ್ತರ ಭಾರತದ ಜನ ಗಾಬರಿಗೊಂಡಿದ್ದಾರೆ. ಗಾಬರಿಗೊಂಡು ನಿಲ್ಲಿಸ್ರಿ ಅಂತ ಬೆನ್ನು ಹಚ್ಚಿದ್ದಾರೆ, ಹೋರಾಟ ಶುರು ಮಾಡ್ತಾಯಿದ್ದಾರೆ. ಅದಕ್ಕಿಂತ ಯಾವ ರೀತಿ ಜನ ಸ್ಪಂದನೆ ಮಾಡಿದ್ದಕ್ಕೆ ನಮ್ಮ ಸರ್ಕಾರಗಳು ಯಾವ ರೀತಿ ಉತ್ತರ ಕೊಡ್ಬೋದು, ಈಗಾಗಲೇ ನಾವು ಅದನ್ನೆಲ್ಲ ಮಾಡೋದಿಲ್ಲ ಹಾಗೆ ಹೀಗೇನು ಹೇಳ್ತಿದ್ದಾರೆ. ಸರ್ಕಾರದ ಪರವಾಗಿ ಹೇಳ್ತಿರುವಂಥ ಭೂಪೇಂದ್ರ ಯಾದವ್ ಪರಿಸರ ಸಚಿವರು ತಮ್ಮ ಸೆಂಟ್ರಲ್ ತೆಗೆದುಕೊಂಡಿದ್ದಾರೆ, ಸರಿ ಅಂತ ವಾದ ಮಾಡ್ತಾ ಇದ್ದಾರೆ. ಆದರೆ ವಾಸ್ತವವಾಗಿ ಕಾಡು ಏನೋ ಅಕ್ರಮ ನಡೆಸೋಲ್ಲಿ ಸೋಲಸ್ ಮಾಡ್ತಾರೆ ಇವರು, ಕಾಡಿಲ್ದಂಗೆ ಮಾಡ್ತಾರೆ. ಸಕ್ರಮಗೊಳಿಸಿದ್ರೆ ಅದೇನದು ಹೇಳಿ